ಬನ್ನಿ. ಸೂರ್ಯ, 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 ನಿಮ್ಮಮ್ಮ ಬಂದಿದ್ದೀನಿ, ಹೇಳು. ಏನಾಯ್ತು ನಿನ್ಗೆ ಸೂರ್ಯ? ಅಮ್ಮ, ಏನೋ ಸೂರ್ಯ ಇದು? ನಾನು ಎಷ್ಟು ಹೇಳಿದ್ರು ಕೇಳ್ದೆ, ಆ ಹುಡುಗಿ ಹಿಂದೆ ಹೋದೆ. ಈಗ ನೋಡು, ಯಾಕೋ ಹೀಗೆಲ್ಲ ಮಾಡ್ಕೊಂಡಿದ್ಯಾ? ಅಮ್ಮ, ಗೀತಾ ಹೋಗ್ಬಿಟ್ಲಮ್ಮ. ಗೀತಾ ಹೋದ್ಮೇಲೆ ನಾನಿದ್ದೇನ್ ಮಾಡ್ಲಿ? ನಾನು ಸತ್ತೋಗ್ಬೇಕನ್ಸ್ತಿದ್ಯಮ್ಮ. ಪ್ಲೀಸ್ ಕಣೋ, ಹೀಗೆಲ್ಲ ಮಾತಾಡಿ ನನ್ನ ಹೆದರ್ಸ್ಬೇಡ. ಡಾಕ್ಟರ್, ನನ್ನ ಮಗನ ಆರೋಗ್ಯ ಹೇಗಿದೆ? ಅವನನ್ನು ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಈಗಲೇ ಕರ್ಕೊಂಡು ಹೋಗ್ಬೋದು, ಬೇಕಾದ್ರೆ ಮನೇಲೆ ಕೇರ್ ತಗೊಂತೀವಿ ಅನ್ನೋದಾದ್ರೆ. ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ. ಅವ್ರು ಇಷ್ಟಪಟ್ಟಾಗೆ ಅವ್ರನ್ನ ಫ್ರೀಯಾಗಿ ಬಿಡಬೇಕು. ಸರಿ, ನಾನು ಅದನ್ನ ನೋಡ್ಕೊಳ್ತೀನಿ ಡಾಕ್ಟರ್. ನೀವು ಡಿಸ್ಚಾರ್ಜ್ ಸಮರಿ ರೆಡಿ ಮಾಡಿ. ಓಕೆ. ಸೂರ್ಯ, ಬಾ, ಮನೆಗೆ ಹೋಗೋಣ, ಬಾ. ಬಾ. ಥ್ಯಾಂಕ್ ಯು. ಹೇಳಿದ್ನಲ್ಲ ಎಲ್ಲಾನು. ಸೂರ್ಯ ಅವ್ರು ನಿನ್ನ ತುಂಬಾ ನಂಬಿದ್ದಾರೆ. ನೀನ್ ಅವ್ರ ಅಮ್ಮನ ಹತ್ರ ಮಾತಾಡ್ತೀಯಾ, ನನ್ನ ಸೂರ್ಯನ್ ಮದ್ವೆ ಮಾಡಿಸ್ತೀಯಾ ಅಂತ. ಹಿರಣ್ಮಯಿ, ಏನಾಯ್ತಮ್ಮ? ಕಣ್ಣೆಲ್ಲ ಯಾಕೊಂಥರ ಇದೆ, ಹತ್ತಿರೋ ತರ. ಗೀತಾ ಹೋಗ್ಬಿಟ್ಲು. ಹೋಗ್ಬಿಟ್ಲು ಅಂದ್ರೆ? ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಲು.
ಸೂರ್ಯನ್ ಗೊತ್ತಾ ಈ ವಿಷಯ? ಗೀತಂಗೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ನಾನು ಅವರು ಒಟ್ಟಿಗೆ ಇದ್ವಿ. ಗೀತನ್ ಸ್ಥಿತಿ ನೋಡಿ ಸ್ಥಿಮಿತ ಕಳ್ಕೊಂಡ್ಬಿಟ್ರು ಸೂರ್ಯ. ಹಾಸ್ಪಿಟ್ಲಿಗೆ ನಾನೇ ಕರ್ಕೊಂಡೋಗಿದ್ದೆ ಇಬ್ರು. ಗೀತನ್ ಸಾವು ನನ್ನ ಮನ್ಸಲ್ಲಿ ಕಳ್ಗಟ್ಬಿಟ್ಟಿದೆ. ಸೂರ್ಯ ಅವ್ರ ಪರಿಸ್ಥಿತಿ ಹೇಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಅಪ್ಪ. ಪಾಪ ಸೂರ್ಯ ಅವರು ನನ್ ಗೀತ ನನ್ ಬಿಟ್ಟು ಹೋಗ್ಬಿಟ್ಲು. ನಾನಿದ್ದೇನ್ ಮಾಡ್ಲಿ ಅಂತ ಎಲೆ ಮಗು ತರ ಕಣ್ಣೀರಾಗ್ತಿದ್ರು ಅವ್ರ ಅಮ್ಮನ ಮುಂದೆ. ನಿನ್ನ ನೋವು ನ್ಯಾಯವಾದದ್ದು, ಅದನ್ನ ನಂಬಬಹುದು. ಆದ್ರೆ ಆ ಸೂರ್ಯನ ಕಣ್ಣೀರ್ನ ನಂಬಬೇಡ. ನಿನ್ನನ್ನು ಕೊಲ್ಲೋಕ್ ಬಂದವನ ಹತ್ರ ಅಷ್ಟೊಂದು ಕರುಣೆ ಇದೆ ಅಂತ ಹೇಗ್ ನಂಬ್ತೀಯ ನೀನು? ಹತ್ರದಿಂದ ನೋಡಿದ್ದೀನಿ. ಇತ್ತೀಚೆಗೆ ತುಂಬಾ ಬದಲಾಗಿದ್ದಾರೆ ಸೂರ್ಯ. ನಿನ್ನ ಭ್ರಮೆಲಿಟ್ಟಿದ್ದಾನೆ ಆ ಸೂರ್ಯ. ಶಿವು, ಅವನ ಬದಲಾವಣೆ ಬಗ್ಗೆ ಚರ್ಚೆ ಮಾಡೋ ಸಂದರ್ಭ ಅಲ್ಲ ಅಲ್ವಾ ಇದು? ಭಾವ ತಗೊಳ್ಳಿ, ಇದರಲ್ಲಿ 2 ಲಕ್ಷ ಇದೆ. ಶಿವು ಹಿರಣ್ಮಯಿ ಮದುವೆಗೆ ಉಪಯೋಗಿಸ್ಕೊಳ್ಳಿ. ಇಷ್ಟೊಂದು ಹಣ ಹೇಗೆ ಬಂತು? ಬಡ್ಡಿಗೇನಾದ್ರೂ ಇಸ್ಕೊಂಬಂದ್ರಾ? ಹೇ, ನನ್ನ ಮಗನಾಡೆಗೂ ನಿಯತ್ತಾಗಿ ದುಡ್ದಿರೋ ದುಡ್ಡು ಕಣ ಇದು. ನಿನ್ ಗಂಡ ಕುಡ್ಕ ಇರ್ಬೋದು, ಆದ್ರೆ ಇರೋ ಮಗನ ಮದುವೆ ಬಗ್ಗೆ ಯೋಚನೆ ಮಾಡಿದರಷ್ಟು ಅಯೋಗ್ಯ ಅಲ್ಲ. ಮಗನ ಮದುವೆಗೆ ಅಂತ ಸ್ವಲ್ಪ ಹಣನ ಬ್ಯಾಂಕಲ್ಲಿ ಕೂಡಿಡ್ತಾ ಇದ್ದೆ. ಹನಿ ಹನಿ ಕುಡಿದ್ರೆ ಹಳ್ಳ ಅನ್ನೋ ತರ. ಚಿಕ್ಕ ಚಿಕ್ಕ ಉಳಿತಾಯ ಇಷ್ಟು ದೊಡ್ಡ ಮೊತ್ತ ಮಾಡಿದೆ. ನಂಬಿಕೆ ಬರ್ತಿಲ್ವಾ? ಬಾವಾ, ನೀವೇ ನೋಡಿ ಪಾಸ್ಬುಕ್ಕು. ಇಷ್ಟು ದಿನ ರಂಗದೊರೆ ಅಂದ್ರೆ ಹೃದಯವಂತ, ಭಾವುಕ, ಜೊತೆಗೆ ಸ್ವಲ್ಪ ಕುಡುಕ ಅಂತ ಮಾತ್ರ ಅರ್ಥ ಆಗಿತ್ತು. ಆದ್ರೆ ಇವತ್ತು ರಂಗದೊರೆ ಅಂದ್ರೆ ಒಬ್ಬ ಜವಾಬ್ದಾರಿ ಇರೋ ಮನುಷ್ಯನು ಅಂತ ಅರ್ಥ ಆಗ್ತಿದೆ. ನನ್ಗುನು ನನಗೂ ಅಂತ ಇವಾಗ ಬಾಯ್ಬಿಡು ನೀನು. ಇಷ್ಟು ವರ್ಷಕ್ಕೆ ಇವತ್ತೇ ಉಪಯೋಗಕ್ಕೆ ಬರೋ ಅಂತ ಕೆಲಸ ಮಾಡಿದ್ ನೀವು. ಶಿವು ಅಂತ ಒಬ್ಬ ಮಗನ ಹುಡ್ಸಿದೀನಿ ಲೋಕ ಕಲ್ಯಾಣಕ್ಕಂತ. ನೀನ್ ಸ್ವಲ್ಪ ಸಹಕರಿಸಿದ್ರೆ ಒಂದ್ ಹೆಣ್ಮಗನೂ ಆಗ್ತಿತ್ತು. ಏಯ್ ರಂಗದವ್ರೆ, ಏನೋ ನಿನ್ ಮಾತು? ಸುಮ್ಮನೆ ಜೋಕ್ ಮಾಡ್ದೆ. ಬಾವಾ, ನೀವು ತಗೊಳ್ಳಿ ಖರ್ಚಿಗೆ ದುಡ್ಡು. ಬೇಡ, ನೀನೇ ಇಟ್ಕೋ. ಯಾಕೆ ಮಾವ? ಮದುವೆಗೆ ಬೇಕಾಗಿರೋ ಹಣನ ನಾನು ವ್ಯವಸ್ಥೆ ಮಾಡಾಯ್ತು, ಮಗಳ ತಂದೆಯಾಗಿ. ಕಾತ್ಯಾನಿ ಗಂಡನ ಮನೆಯವರು ಎಲ್ಲ ಖರ್ಚು ನೋಡ್ಕೋತೀವಿ ಅಂದಾಗ ಒಪ್ಕೊಂಡ್ರೆ ಈಗ ನನಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ರಂಗು ಸ್ನೇಹಿತ, ಆದ್ರೆ ನೀನು ಸ್ವಂತದವನು. ನಿನ್ನ ಹಣ ಬೇರೆ ಅಲ್ಲ, ನನ್ನ ಹಣ ಬೇರೆ ಅಲ್ಲ. ಬೇಕಾದ್ರೆ ನೀನು ಈ ಹಣದಲ್ಲಿ ನನ್ನ ಮಗಳಿಗೆ, ಅಂದ್ರೆ ನಿನ್ನ ಸೊಸೆಗೆ, ಅವಳಿಗೆ ಬೇಕಾಗಿರೋ ಚಿನ್ನ ಬೆಳ್ಳಿ ಇಲ್ಲ ಹೊಸ ಜೋಡಿಗಳಿಗೆ ಬೇಕಾಗಿರೋ ವಸ್ತುಗಳನ್ನ ಕೊಡಿಸು. ಮಂಟಪ, ಜವಳಿ, ಅಡಿಗೆ ಈ ಖರ್ಚನ್ನು ನಾನು ನೋಡ್ಕೊಳ್ತೀನಿ. ಆಗ್ಬೋದಾ? ಹಣ ಆದ್ರೂ ಅಷ್ಟೊಂದು ಅವ್ರ ಕೈಲಿ. ಇಷ್ಟ ಹಣನ ಕಷ್ಟಪಟ್ಟು ಕೂಡಿಟ್ಟಿರೋನ್ಗೆ ಅದ್ರ ಬೆಲೆ ಚೆನ್ನಾಗಿ ಗೊತ್ತಿದೆ. ಜೋಪಾನವಾಗಿ ಖರ್ಚು ಮಾಡ್ತಾರೆ. ಪಾಪ ಲಕ್ಷ್ಮಿ, ನಾನು ಕಟ್ಕೊಂಡಾಗ್ನಿಂದ ಇಷ್ಟೊಂದು ಹಣನ ಒಟ್ಟಿಗೆ ನೋಡೇ ಇಲ್ಲ. ಇಟ್ಕೊಂಡು ಮಜಾ ಮಾಡಲಿ ಬಿಡಿ. ತಗೊಳ್ಳೆ, ಈ ಅದೃಷ್ಟ ಪದೇ ಪದೇ ಸಿಗಲ್ಲ. ಇಟ್ಕೊಂಡು ಹಗಲು ರಾತ್ರಿ ಎಣಿಸ್ತಾ ಇರು. ತಗೋ.
ಗೀತನ ನೆನಪಿಂದ ಸೂರ್ಯ ಆಚೆನೆ ಬಂದಿಲ್ಲ. ಪ್ರೀತಿಸಿದವ್ರನ್ನ ಕಳ್ಕೊಂಡು ನೆನಪು ಅಷ್ಟು ಗಾಢವಾಗಿರುತ್ತೆ. ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಆಗತ್ತೆ, ಆತಂಕನೂ ಆಗ್ತಾ ಇದೆ. ಆ ಗೀತನ ನೆನಪಲ್ಲಿ ಸೂರ್ಯ ಊಟ ಮಾಡಲ್ಲ ಅಂತ ಹಠ ಹಿಡ್ದಿರೋದು ನೋಡಿದ್ರೆ ಹೇಗಾದ್ರೂ ಅವನ್ಗೆ ಊಟ ಮಾಡಕ್ ಹೇಳ್ತೀರಾ ಪ್ಲೀಸ್? ಅವ್ನು ನನಗೂ ಮಗನೇ ಗಾಯತ್ರಿ, ರಿಕ್ವೆಸ್ಟ್ ಯಾಕೆ ಮಾಡ್ಕೋತೀಯ? ನಡಿ. ನೀನು ಯಾಕೆ ತರಕೋದೆ ಊಟನ? ನೀವು ಹರ್ಷಿಕೊಂಡಿರೋದು ನನಗಿಷ್ಟ ಇಲ್ಲ. ಥ್ಯಾಂಕ್ಸ್ ನನ್ನ ಬಗ್ಗೆ ಇಷ್ಟೊಂದು ಕನ್ಸರ್ನ್ ಇಟ್ಕೊಂಡಿರೋದಕ್ಕೆ. ಆದರೆ ನಂಗೆ ಊಟ ಬೇಡ. ಯಾಕೆ ಬೇಡ? ಯಾಕಪ್ಪ ಬೇಡ? ಕೊಡಮ್ಮ, ನಾನು ತಿನ್ನಿಸ್ತೀನಿ. ನೀನು ಉಪವಾಸ ಮಾಡೋದ್ರಿಂದ ಗೀತಾ ಅಂತೂ ಬದುಕು ಬರಲ್ಲ. ಅವಳ ನೆನಪಲ್ಲೇ ನೀನು ಕೊರಗ್ತಾ ನಮ್ಮನ್ನು ಯಾಕೋ ಕೊರಗೋ ಹಾಗೆ ಮಾಡ್ತೀಯ? ನೀವು ಕೊರಗಿ ಅಂತ ನಾನೇನು ಹೇಳಿಲ್ವಲ್ಲ. ಮಕ್ಕಳು ಖುಷಿ ಹೆತ್ತೋರ್ಗೂ ಖುಷಿ ಕೊಡುತ್ತೆ. ಮಕ್ಕಳು ಕೊರಗಿದ್ರೆ ನಮ್ಮನ್ನು ಕೊರಗೋ ಹಾಗೆ ಮಾಡುತ್ತೆ ಕಣೋ. ನೀನು ಊಟ ಬಿಟ್ಟಾಗ್ಲಿಂದ ನಿಮ್ಮ ಅಮ್ಮನೂ ಊಟ ಮಾಡಿಲ್ಲ ಗೊತ್ತಾ? ನಾಳೆ ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರೋ ಹೊಣೆ? ಗೀತನ್ ಕಳ್ಕೊಂಡ ಹಾಗೆ ನನ್ನನ್ನು ಕಳ್ಕೊಳ್ತಾನಷ್ಟೆ. ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಮ್ಮ. ನೀನಿಲ್ಲ ಅಂದ್ರೆ ಇನ್ನೊಂದ್ಸಲಿ ಹಾಗೆಲ್ಲ ಮಾತಾಡ್ಬೇಡ ಅಷ್ಟೇ. ಹಾಗಾದ್ರೆ ಆ ಸತ್ತಿರೋ ಗೀತನ ಮೇಲೆ ತೋರ್ಸೋಷ್ಟು ಅರ್ಧದಷ್ಟು ಕಾಳಜಿ ಅಕ್ಕರೆ ಬದುಕಿರೋ ನಮ್ಮಲ್ಲಿ ತೋರ್ಸಪ್ಪ. ತಗೋ, ಮೊದಲು ಊಟ ಮಾಡು. ಅಕ್ಕ, ಪುರೋಹಿತ ಹತ್ರ ಲಕ್ಷ್ಮಿ ಬರ್ಸ್ಕೊಂಡ್ಬಂದ್ರೆ 2ನೇ ಮುಹೂರ್ತನ ಫಿಕ್ಸ್ ಮಾಡೋಣ ಅಕ್ಕ. ಮುಖ್ಯವಾಗಿ ಹಣದ ವ್ಯವಸ್ಥೆ ಎಲ್ಲ ಆಗಿದೆ, ಮಾಡ್ಬೋದು. ಆದ್ರೆ ಒಂದ್ಸರಿ ನಿಮ್ ಭಾವನ ಕೇಳಿ ನೋಡು. ಇದು ನನ್ನ ರಂಗದವರ ನಿರ್ಧಾರ. ಮಗಳ ಮದುವೆಗೆ ಕಲ್ಯಾಣ ಮಂಟಪನ ನಾನು ಬುಕ್ ಮಾಡಿದ್ದೀನಿ. ಜವಳಿ ಖರೀದಿಗೆ ಹಣ ಕೊಟ್ಟಾಯ್ತು ಶಿವ ಹತ್ರ. ಅಡಿಗೆಯವರಿಗೆ ಚಪ್ಪರದವ್ರಿಗೆ ನಾನು ಹೇಳಿದ್ದೀನಿ. ಹೆಣ್ಣಿನ ತಂದೆ ಆಗಿ ನಾನು ಏನು ಮಾಡಬೇಕು ಅದು ಮಾಡಿದ್ದೀನಿ. ಶಿವು, ನೀನು ಈ ಮನೆಗೆ ಮಗನೂ ಹೌದು, ಅಳಿಯನೂ ಹೌದು. ಮಿಕ್ಕ ಜವಾಬ್ದಾರಿ ಎಲ್ಲ ನೀನು ವಹಿಸ್ಕೋಬೇಕು. ಖಂಡಿತ ಮಾವ. ಹಿರಣ್ಮಯ್ಯಲ್ಲಿ ರೂಮಲ್ಲಿದ್ದಾಳೆ, ನಾನು ಕರ್ಕೊಂಡ್ಬರ್ತೀನಿ. ಬೇಡ ಬೇಡ, ನಾನೇ ಹೋಗ್ತೀನಿ. ಹೇ ಕಳ್ಳಿ, ಎಲ್ಲ ಮಾತನ್ನು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡ್ಯಾ? ಇಷ್ಟು ವರ್ಷ ಕಾತ್ಯಾನಿಗೋಸ್ಕರ ನಿನ್ನ ಸಂತೋಷಗಳನ್ನು ತ್ಯಾಗ ಮಾಡಿದೆ. ನಿನ್ನ ಮದುವೆ ದಿನನೂ ಅವಳಿಗೋಸ್ಕರ ಮುಂದೂಡಿದೆ. ಆದರೆ ಈಗ ಯಾವ ಅಡೆತಡೆನೂ ಇಲ್ಲದೆ ನಿನ್ನ ಮದುವೆ ಆಗತ್ತೆ.
ನೀನಿಷ್ಟಪಟ್ಟ ನಿನ್ನನ್ನು ಇಷ್ಟಪಟ್ಟಿರೋ ಶಿವ ಜೊತೆಗೆ ಇನ್ನೊಂದು ತಿಂಗಳಲ್ಲಿ ನೀವಿಬ್ರು ಗಂಡ ಹೆಂಡತಿ ಆಗ್ತೀರಾ. ಸಂತೋಷನ ಕಂದ? ನಿಮ್ಮಿಷ್ಟನ ಯಾವತ್ತಾದ್ರೂ ಬೇಡ ಅಂದಿದ್ದೀನ ಅಪ್ಪ. ಇಷ್ಟು ದಿನ ಈ ಮನೆ ಮಗಳಾಗಿದ್ದೆ, ಈಗ ಇದೇ ಮನೆಗೆ ಸೊಸೆ ಆಗ್ತಿದ್ಯಾ. ಎರಡೆರಡು ಜವಾಬ್ದಾರಿಗಳು. ಜೊತೆಗೆ 1 ವರ್ಷಕ್ಕೊಂದು ವಿಕೆಟ್ ಬೀಳ್ಬೇಕಮ್ಮ. ಹೆಣ್ಣೋ ಗಂಡೋ ಯಾವ್ದಾದ್ರೂ ಅಡ್ಡಿ ಇಲ್ಲ. ಸರಿಯಾಗಿ ನಿಭಾಯಿಸ್ಬೇಕಮ್ಮ. ಅದನ್ನೆಲ್ಲ ನಾನು ಹೆಂಡತಿ ಹೇಳ್ಕೊಡೋ ಅವಶ್ಯಕತೆ ಏನಿಲ್ಲಪ್ಪ.